ಬೇಲೂರು ತಾಲೂಕಿನ ಗೆಂಡೇಹಳ್ಳಿ ಸಮೀಪದ ಕೆಂಜಿಗೆಗುಡ್ಡ ಎಸ್ಟೇಟ್ನಲ್ಲಿ ಹಾಸನ ಜಿಲ್ಲಾ ಪ್ಲಾಂಟರ್ಸ್ ಸಂಘದಿಂದ ಕಾಫಿ ಹಾಗೂ ಕಾಳುಮೆಣಸು ಬೆಳೆಗೆ ರಸಗೊಬ್ಬರ ಮತ್ತು ಪೋಲಿಯರ್ ಸ್ಪ್ರೇ ನಿರ್ವಹಣೆ ವಿಚಾರ ಮಂಡನೆ ಕಾರ್ಯಕ್ರಮವನ್ನು ನಡೆಸಲಾಯಿತು. ಇನ್ನು ಈ ಕಾರ್ಯಕ್ರಮದಲ್ಲಿ ಮಾತನಾಡಿದ ರಾಷ್ಟ್ರೀಯ ಕಾಫಿ ಮಂಡಳಿ ಅಧ್ಯಕ್ಷ ಎಂಜೆ ದಿನೇಶ್ ಅವರು, ಮಲೆನಾಡಿನಲ್ಲಿ ಇತ್ತೀಚಿನ ದಿನದಲ್ಲಿ ಕಾಡಾನೆ ಉಪಟಳ ಹೆಚ್ಚಾಗಿದ್ದು, ಆನೆ ಮತ್ತು ಮಾನವನ ಸಂಘರ್ಷಣದಿಂದ ಇಡೀ ಮಲೆನಾಡು ಆತಂಕದ ಪರಿಸ್ಥಿತಿಯಲ್ಲಿದೆ. ಬೆಳೆಗಾರರು ಮಾನವ ಮತ್ತು ಆನೆಗಳ ಸಂಘರ್ಷಕ್ಕೆ ಮುಕ್ತಿ ಕಾಣಿಸಲು ಪರಿಹಾರ ಸಾಧ್ಯತೆಗಳನ್ನು ಹುಡುಕಬೇಕಿದೆ. ಅದೇ ನಿಟ್ಟಿನಲ್ಲಿ ಡಾಕ್ಟರ್ ಸುರೇಂದ್ರ ಶರ್ಮಾ ಎಂಬುವ ನುರಿತ ನೇತೃತ್ವದಲ್ಲಿ ಸಮಿತಿಯನ್ನ ಮಾಡಿ ವಿಶೇಷ ಅಧ್ಯಯನ ಹಾಗೂ ಪರಿಹಾರ ಸಾಧ್ಯತೆಗಳನ್ನು ಕಂಡುಕೊಳ್ಳಲು ಶೀಘ್ರವೇ ರಚನೆ ಮಾಡುವ ಇಂಗಿತವನ್ನು ವ್ಯಕ್ತಪಡಿಸಿದರು. ಇನ್ನು ಕಾರ್ಯಕ್ರಮದಲ್ಲಿ ಬಾಳೆಹೊನ್ನೂರು ಕೇಂದ್ರೀಯ ಕಾಫಿ ಸಂಶೋಧನಾ ಸಂಸ್ಥೆಯ ರಾಸಾಯನಶಾಸ್ತ್ರ ಮುಖ್ಯಸ್ಥರಾದ ಡಾಕ್ಟರ್ ಪಿ ಶಿವಪ್ರಸಾದ್ ಮಾತನಾಡಿ, ಕಾಫಿ ಕೃಷಿಯನ್ನು ಪ್ರಾರಂಭಿಸುವ ಮುನ್ನ ಮಣ್ಣಿನ ಪರೀಕ್ಷೆ ಅಗತ್ಯವಾಗಿ ನಡೆಸಬೇಕು ಹಾಗೂ ಅದರ ಆಧಾರದ ಮೇಲೆ ಪೋಷಕಾಂಶಗಳನ್ನು ಒದಗಿಸಬೇಕು. ಇಲ್ಲಿನ ಕಾಫಿಯು ತನ್ನ ವಿಶೇಷ ಗುಣದಿಂದ ವಿಶ್ವದಲ್ಲಿಯೇ ವಿಶಿಷ್ಟ ಸ್ಥಾನವನ್ನು ಹೊಂದಿದೆ. ಅಗತ್ಯ ಪ್ರಮಾಣದಲ್ಲಿ ನೀರು ಹಾಗೂ ನೆರಳನ್ನು ದೊರಕುವಂತೆ ಮಾಡುವುದು ಅತ್ಯಗತ್ಯವಾಗಿದೆ. ವೈಜ್ಞಾನಿಕ ವಿಧಾನಗಳ ಮೂಲಕ ಲಾಭದಾಯಕ ವೃತ್ತಿಯಾಗಿಸಬಹುದು ಎಂದು ಅಭಿಪ್ರಾಯಪಟ್ಟರು. ಕರ್ನಾಟಕ ಬೆಳೆಗಾರ ಸಂಘದ ಅಧ್ಯಕ್ಷ ಡಾಕ್ಟರ್ ಎಚ್.ಟಿ. ಮೋಹನ್ ಕುಮಾರ್ ಮಾತನಾಡಿ, ಕಾಫಿ ಬೆಳೆ ಪ್ರಸ್ತುತ ಒಂದು ಸವಾಲು ರೀತಿಯಲ್ಲಿ ಬೆಳೆಗಾರರ ಸಂಕಷ್ಟಕ್ಕೆ ಕಾರಣವಾಗಿದೆ. ಅತಿವೃಷ್ಟಿ ಮತ್ತು ಅನಾವೃಷ್ಟಿ, ವಿಶೇಷವಾಗಿ ಕಾಡಾನೆ ಸಮಸ್ಯೆಯಿಂದ ಬೆಳೆಗಾರರು ಕಾಫಿ ಕೃಷಿ ಬಗ್ಗೆ ಆಸಕ್ತಿ ಕಳೆದುಕೊಳ್ಳುವ ಪರಿಸ್ಥಿತಿ ಬಂದಿದೆ. ಪ್ರತಿ ಕಾಫಿ ಬೆಳೆಗಾರರು ತಮ್ಮ ತೋಟದಲ್ಲಿ ಕೆಲಸ ಮಾಡುವ ಪ್ರತಿ ಕಾರ್ಮಿಕರಿಗೆ ವಿಮೆಯೊಂದಿಗೆ ಕೆಲಸ ಮಾಡಿಸುವುದು ಸೂಕ್ತವಾಗಿದೆ ಎಂದು ಅವರು ತಾವು ವಿಯೆಟ್ನಾಂ ಕೃಷಿ ಪ್ರವಾಸದ ಅನುಭವಗಳನ್ನು ಹಂಚಿಕೊಂಡರು. ಸಂಬಂಧಗಳು ಬಹಳ ಕಡಿಮೆ. ಇಲ್ಲಿ ನಾವೇನ್ ಮಾಡ್ತಿದೀವಿ ಅಂದ್ರೆ, ಒಬ್ರು ವಿಜ್ಞಾನಿಗಳು ಆನೆ ಬಗ್ಗೆ ಸಾಕಷ್ಟು ನುರಿತ ಒಬ್ರು ವಿಜ್ಞಾನಿಗಳನ್ನ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ಅಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಅವರನ್ನ ಕರೆದು ಕೂತ್ಕೊಂಡು ಮಾತಾಡಿದಾಗ ಕೆಲವು ಸೊಲ್ಯೂಷನ್ಸ್ ಅವ್ರು ಹೇಳಿದ್ದಾರೆ. ಈಗ ಏನಾಯ್ತು, ಕೋಡ್ ಆಫ್ ಕಂಡಕ್ಟ್ ಬಂತು. ಇಲ್ಲಿದ್ರೆ ನಾವು ಅಧ್ಯಕ್ಷರೊಂದಿಗೆ ಮಾತಾಡಿತ್ತು, ಪ್ರತಿಯೊಂದು KGF ಇಂದ, KPA ಇಂದ, ಮತ್ತೆ CP ಫುಡ್ ಪ್ಲಾಂಟರ್ಸ್ ಅಸೋಸಿಯೇಷನ್ ಇಂದ, ಮತ್ತೆ ಈ ಆನೆ ಬಗ್ಗೆ ನಾಲೆಡ್ಜ್ ಇರೋರನ್ನ ಒಂದು ಹಾಕಿ ಒಂದು ಟೀಮ್ ಮಾಡಿ ಒಂದು ಕಮಿಟಿಯನ್ನ ಮಾಡಬೇಕು ಅಂತಿದ್ದೀವಿ. ಸುಮಾರು ಅದಕ್ಕೆ ಒಂದು 2 ಜನ ವಿದ್ಯಾರ್ಥಿಗಳನ್ನ ಕೊಡಿ ಎಂದಿದ್ದಾರೆ. ಯಾಕೆಂದ್ರೆ ಅದ್ರ ಬಗ್ಗೆ ಏನೇನು ಅಧ್ಯಯನ ಮಾಡೋದಕ್ಕೆ ಅದನ್ನ ನಾವು ಕಾಫಿ ಮಂಡಳಿ ಆ ವಿದ್ಯಾರ್ಥಿಗಳಿಗೆ ನಾವು ಏನು ಅವರ ಮಂತ್ಲಿ ಇದನ್ನ ಕೊಡಬೇಕು ಅಂತ ತೀರ್ಮಾನ ಮಾಡಿದ್ದೀವಿ. ಈಗ ಏನಾಗಿದೆ ಅಂದ್ರೆ, ಕೋಡ್ ಆಫ್ ಕಂಡಕ್ಟ್ ಮುಗಿದ ತಕ್ಷಣ ಈ ಬಗ್ಗೆ ಕಾರ್ಯಪ್ರವೃತ್ತ ಆಗ್ತೀವಿ. ಒಂದು ಅಧ್ಯಯನವನ್ನ ಮಾಡುವ ಪ್ರಯತ್ನವನ್ನ ಮಾಡ್ತೀವಿ ಫಸ್ಟ್. ಯಾಕಂದ್ರೆ ಯಾಕಾಗಿ ಬರ್ತಿದೆ, ನಾನು ಡಾಕ್ಟರ್ ಸುರೇಂದ್ರ ವರ್ಮಾ ಅಂತ ಅವ್ರ ಹೆಸರು. ಬಹಳ ಅದ್ಭುತವಾಗಿ ಅವರಿಗೆ ಮಲೆನಾಡಲ್ಲಿ ಎಲ್ಲಿ ಎಷ್ಟು ಆನೆ, ಯಾವ ಹೆಸರು ಗೊತ್ತು ಆನೆ ಬಗ್ಗೆ. ಹಾಗಾಗಿ ಅವರನ್ನ ನೇತೃತ್ವದಲ್ಲಿ ಮತ್ತೆ ಬೆಳೆಗಾರ ಸಂಘಟನೆಗಳನ್ನ ಇಟ್ಕೊಂಡು ಮತ್ತೆ ನುರಿತ ಅನುಭವಿಗಳನ್ನ ಇಟ್ಕೊಂಡು ಒಂದು ಸಮಿತಿಯನ್ನ ಮಾಡಬೇಕು ಅಂತ ಮಾಡಿದ್ದೀವಿ. ಅದು ಆಗುತ್ತೆ ಶಾರ್ಟ್ಲಿ. ಅದಾಗಿ ಒಂದಷ್ಟು ಅಧ್ಯಯನಕ್ಕೆ ಪ್ರಾರಂಭ ಮಾಡ್ತೀವಿ. ಇನ್ನೊಂದು ಕೇಳಿದ್ವಿ, ಕೋರ್ಟ್ ಆರ್ಡರ್ ಚೀಫ್ ಸೆಕ್ರೆಟರಿ ಅವ್ರಿಗೆ ಕೊಟ್ಟಿದ್ದೀವಿ, ಮತ್ತೆ DFO ಕೊಟ್ಟಿದ್ದೀವಿ, ಎಲ್ಲ 3 ಜಿಲ್ಲೆ DC ಕೊಟ್ಟಿದ್ದೀವಿ. 2 ತಿಂಗಳಿಗೆ ಒಂದು ಅವರು ಸಭೆಯನ್ನು ಮಾಡಬೇಕು ಅಂತ ಹೇಳಿ ಕೊಟ್ಟು 1 ವರ್ಷ ಆದರೂ ಇದುವರೆಗೂ ಅವ್ರು ಸಭೆ ಮಾಡಿಲ್ಲ. ಬಟ್ ಅದ್ರ ಮೇಲೆ ಮತ್ತೆ ನಾವು ಕೋರ್ಟಿಗೆ ಹೋದರೆ ಕಂಟೆಂಪ್ಟ್ ಆಫ್ ಕೋರ್ಟ್ ಅವ್ರ ಮೇಲೆ ಆಕ್ಷನ್ ಆಗುತ್ತೆ. ಅದ್ರ ಬಗ್ಗೆ ನಾವು ಕರ್ನಾಟಕ ಬೆಳೆಗಾರರ ಒಕ್ಕೂಟದಲ್ಲಿ ಚಿಂತನೆ ಮಾಡ್ತಾ ಇದ್ದೀವಿ. ಒಟ್ಟಾರೆ ನಾವು ಕಾಫಿ ಬೆಳೆಗಾರರಿಗೆ ನಮ್ಮ ಒಂದು ಏನು ಫೆಡರೇಷನ್ ಆಗಿರ್ಬೋದು ಅಥವಾ ಅದರ ಅಡಿಯಲ್ಲಿ ಬರುವಂಥ ಎಲ್ಲ ಸಂಘಟನೆ ಇರ್ಬೋದು, ಒಂದು ಶ್ರೇಯೋಭಿವೃದ್ಧಿಗೆ ಕೆಲಸ ಮಾಡ್ತಾ ಇದ್ದೀವಿ. ಈ ವಿಚಾರನ ಹೇಳಲಿಕ್ಕೆ ನಿಮಗೆ ಅವಕಾಶ ಕೊಟ್ಟಿದ್ದೀವಿ. ತಮ್ಮೆಲ್ಲ ವಂದಿಸಿ ನಾನು 2 ಮಾತು ಮುಗಿಸ್ತೀನಿ.